ಅವರದಾಯ್ತು. ಆಯ್ತು. ಸೊ ಇನ್ನು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ನವೆಂಬರ್ ತಿಂಗಳು? 8ನೇ ರಾಶಿ ವೃಶ್ಚಿಕ ರಾಶಿ ಏನ್ ಹೇಳತ್ತೆ ರಾಶಿಗೆ ಅಂತ ನೋಡೋಣ. ಸೊ ಮೊದಲನೇ ಕಾರ್ಡು ಹೆಲ್ತ್, ವೆಲ್ತ್, ರಿಲೇಶನ್ಶಿಪ್ ಅಂಡ್ ಫ್ಯಾಮಿಲಿ, ಅಗೈನ್ ಕೆರಿಯರ್. ಓಕೆ. ಸೊ ಏಂಜಲ್ ಗೈಡೆನ್ಸ್ ನ ತೆಗೆದ್ಬಿಡೋಣ. ಸರಿ ಶಫಲ್ ಮಾಡಿ. ಯಾವಾಗ್ಲೂ ಎವ್ರಿ ಟೈಮ್ ನಾವು ಯಾವುದೇ ಕೆಲಸ ಯಾವುದೇ ಒಂದು ಕಾರ್ಡ್ ನ ತೆಗಿಬೇಕಾದ್ರೂ ನಮ್ಮ ಭಗವಂತನ ಮನಸ್ಸಲ್ಲಿ ಸ್ಮರಣೆ ಮಾಡ್ಕೊಂಡು ಒಂದು ಸಾರಿ ಶಫಲ್ ಮಾಡಿ ನಮ್ಮ ಎನರ್ಜಿಯನ್ನ ಅದರಲ್ಲಿ ಹರಿವು ಬಿಟ್ಟು ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಸೊ ಏಂಜಲ್ ಗೈಡೆನ್ಸ್ ಕಾರ್ಡ್ ನ ತೆಗ್ದಿದ್ದಾಯ್ತು. ವೃಶ್ಚಿಕ ರಾಶಿಯವರಿಗೆ ಹೆಲ್ತ್ ಹೇಗಿದೆ? ಹೆಲ್ತ್ ಇಸ್ ಗುಡ್. ಟೋಟಲ್ ಆದಂತಹ ಪಾಸಿಟಿವ್ ಕಾರ್ಡ್. ಇಲ್ಲೂ ಕೂಡ ನಿಮಗೆ ಭಗವಂತನ ಆಶೀರ್ವಾದದಿಂದ, ಈಶ್ವರನ ಆಶೀರ್ವಾದದಿಂದ ನಿಮ್ಗೆ ಯಾವುದೇ ತೊಂದರೆಗಳಿಲ್ಲದೆ ಇಲ್ಲಿ ನಿಮ್ಮ ಆರೋಗ್ಯ ಆರಾಮಾಗಿ ನೆಮ್ಮದಿಯಾಗಿ ಇರೋದಕ್ಕೆ ಅವಕಾಶ ಇರುತ್ತೆ. ನೀವು ಮಾಡುವಂತಹ ಕೆಲಸಕ್ಕೆ ನಿಮ್ಮ ಆರೋಗ್ಯದ ಯಾವುದೇ ಅಡೆಚಣೆಗಳು ಇಲ್ಲ, ಸಪೋರ್ಟ್ ಮಾಡುತ್ತೆ. ಇನ್ನು ಎರಡನೇದು ಕ್ವೀನ್ ಆಫ್ ಪೆಂಟಕಲ್ಸ್ ಅನ್ನುವಂತಹ ಕಾರ್ಡ್. ಇದು ಫೈನಾನ್ಸಸ್ ಸ್ಟೆಬಿಲಿಟಿಯನ್ನ ತೋರಿಸುತ್ತೆ. ಯಾವುದೋ ಒಂದು ಮೂಲದಿಂದ ನಿಮಗೆ ಹಣದ ಹರಿವು ಹೆಚ್ಚಾಗಿ ಬರೋದಕ್ಕೆ ಅವಕಾಶ ಇರುತ್ತೆ. ಇಂಡಿಪೆಂಡೆಂಟ್ ಆಗಿ ಗ್ರೋ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬಹುದು. ಫ್ಯಾಮಿಲಿ ಸಪೋರ್ಟ್ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಏನೋ ಒಂದು ಬೇಕು ನನಗೆ ಹಣ, ಆ ಹಣ ನೀವು ಸ್ಟ್ರಕ್ ಆಗಿದ್ದಾರೆ ಅಂತ ಯೋಚನೆ ಮಾಡೋ ಅಷ್ಟೊತ್ತಿಗೆ ನಿಮ್ಮ ಫ್ಯಾಮಿಲಿ ಮೆಂಬರೋ ಅಥವಾ ನಿಮ್ಮ ತಾಯಿನೋ ನಿಮ್ಮ ಹೆಂಡತಿನೋ ಅಥವಾ ನಿಮ್ಮ ಅಕ್ಕನೋ ನಿಮ್ಮ ಯಾರೋ ಟೀಚರೋ ಯಾರೋ ಒಬ್ರು ನಿಮಗೆ ಅಲ್ಲಿ ಹಣವನ್ನ ತಂದು ಇಲ್ಲ ನೀನ್ ಕೆಲಸ ಮಾಡ್ಕೋ ಅಂತ ಕೊಡೋದಕ್ಕೆ ಕೂಡ ಅವಕಾಶ ಇರುತ್ತೆ. ಹಣಕಾಸಿನ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಮುಂದೆ ಬರುವಂತಹ ರಿಲೇಶನ್ಶಿಪ್ ವಿಚಾರದಲ್ಲಿ ಅಗೈನ್ ನಮ್ಗೆ ಹ್ಯಾಪಿ ರಿಲೇಶನ್ಶಿಪ್ ಇದೆ. ಬಟ್ ಅಗೈನ್ ಬ್ಯಾಲೆನ್ಸ್ ಮಾಡಬೇಕು ರಿಲೇಶನ್ಶಿಪ್ ನ. ನೀವು ಯಾವ ರೀತಿಯ ಒಂದು ಇದನ್ನ ಕೊಡ್ತೀರಾ, ಪ್ರೀತಿಯನ್ನ ಕೊಡ್ತೀರಾ, ಅದೇ ರೀತಿ ನಿಮ್ಗೆ ಬ್ಯಾಲೆನ್ಸಿಂಗ್ ಇದೆ. ಅಂದ್ರೆ ನೀವು ಕೊಡ್ತಾ ಇದ್ದೀರಾ ಒಂದ್ ಕಡೆಯಿಂದ, ಅದೇ ರೀತಿಯ ಒಂದು ಪ್ರೀತಿ ವಿಶ್ವಾಸ ಒಂದು ಏನಿದೆ ಅದು ನಿಮ್ಗೆ ಸಿಗ್ತಾ ಹೋಗುತ್ತೆ. ಪಾಸಿಟಿವ್ ಕಾರ್ಡ್ ಅಂತಾನೆ ಹೇಳ್ಬೋದು ಮಂಜರಿ ಅವರೇ ಇದಕ್ಕೆ ಸಂಬಂಧಿಸಿದಂಗೆ, ರಿಲೇಶನ್ಶಿಪ್ ಸಂಬಂಧಿಸಿದ ಹಾಗೆ ಅಂತ ಹೇಳ್ಬೋದು. ಇನ್ನು ಕೊನೆಯದು ಏನು ನಮ್ಮ ಜಾಬ್ ರಿಲೇಟೆಡ್ ಕ್ವೀನ್ ಆಫ್ ಕಪ್ಸ್ ಅನ್ನುವಂತಹ ಕಾರ್ಡ್ ಬಂದು ಅಗೈನ್ ಕಪ್ಸ್ ಕಾರ್ಡ್ ಅಂದ್ರೇನೆ ಹಣ ಮತ್ತೆ ನಮ್ಗೆ ಒಂದು ಸ್ಟೆಬಿಲಿಟಿ, ಒಂದು ಫ್ಲೋ ತೋರಿಸುವಂತದ್ದು ಕಾರ್ಡ್ ಅಂತ ಹೇಳ್ಬೋದು. ಸೊ ಇಂಡಿಪೆಂಡೆಂಟ್ ಗ್ರೋತ್ ಇರುತ್ತೆ, ಬ್ಯಾಲೆನ್ಸ್ ಇದೆ, ನಿಮ್ಮ ಜಾಬ್ ಅಲ್ಲಿ ಬ್ಯಾಲೆನ್ಸ್ ಇದೆ. ಅದರಲ್ಲೂ ಈ ಹೀಲರ್ಸ್ ಮತ್ತೆ ಈ ಮೆಡಿಕಲ್ ಫೀಲ್ಡ್ ಅಲ್ಲಿ ಇರುವಂತಹ ಡಾಕ್ಟರ್ಸ್ ಇಂಥವ್ರಿಗೆಲ್ಲ ಇದು ತುಂಬಾ ಪಾಸಿಟಿವ್ ಆದಂತಹ ಟೈಮ್ ಅಂತ ಹೇಳ್ಬೋದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಪಾಸಿಟಿವ್ ಆದಂತಹ ಟೈಮ್ ಇದು ಅಂತ ಹೇಳ್ಬೋದು. ಆದ್ರೂ ಕೂಡ ಒಂದು ಗೈಡೆನ್ಸ್, ಯು ಆರ್ ರೆಡಿ ಅಗೈನ್. ನೀವು ರೆಡಿ ಇದ್ದೀರಾ ನೀವು ಯಾವುದೇ ಕೆಲಸ ಮಾಡೋದಕ್ಕೆ ಈ ಸಮಯದಲ್ಲಿ? ಯಾಕಂದ್ರೆ ಆರೋಗ್ಯ ಚೆನ್ನಾಗಿದೆ, ಹಣದ ಹರಿವಿದೆ, ಜಾಬ್ ಅಲ್ಲಿ ಸ್ಟೆಬಿಲಿಟಿ ಇದೆ, ಅಲ್ಲೂ ಕೂಡ ಹಣ ಬರ್ತಾ ಇದೆ ನಿಮಗೆ, ಸಂಬಂಧಗಳಲ್ಲಿ ಒಂದು ಒಳ್ಳೆಯ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ನೀವು. ಸೊ ಹಾಗಾಗಿ ಯು ಆರ್ ರೆಡಿ ಟು ಡೂ ಎನಿಥಿಂಗ್ ಅನ್ನುವಂಥ ಗೈಡೆನ್ಸ್ ಸಿಗ್ತಾ ಇದೆ.